ಹುಚ್ಚು ನಾಯಿಯೊಂದು 8 ಮಂದಿಗೆ ಕಚ್ಚಿ ಗಾಯಗೊಳಿಸಿರುವ ಘಟನೆ ಉಡುಪಿ ನಗರ ಮಾರುತವೀಥಿಕದಲ್ಲಿ ನಿನ್ನೆ ಮಧ್ಯಾಹ್ನ ವೇಳೆ ನಡೆದಿದೆ. ತೀರಾ ಬಸವಳಿದಿದ್ದ ಸ್ಥಿತಿಯಲ್ಲಿದ್ದ ಈ ನಾಯಿಯು ರಸ್ತೆಯಲ್ಲಿ ಹೋಗುವಾಗ ಎದುರಿಗೆ ಸಿಕ್ಕಿದವರಿಗೆಲ್ಲರಿಗೂ ಕಚ್ಚಿಕೊಂಡು ಹೋಗಿದೆ ಎನ್ನಲಾಗಿದೆ. ಕೆಲವರ ಕಾಲಿನ ಮಾಂಸ ಕೂಡ ಕಚ್ಚಿ ತಿಂದಿದೆ ಎನ್ನಲಾಗಿದೆ. ಗಾಯಗೊಂಡ ಎಲ್ಲರೂ ಉಡುಪಿಯ ಜಿಲ್ಲಾಸ್ಪತ್ರೆಗೆ ತೆರಳಿ ಹೊರರೋಗಿಗಳಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಸ್ಥಳೀಯವಲ್ಲದ ಎಲ್ಲಿಂದಲೂ ಬಂದ ಈ ನಾಯಿಗೆ ಹುಚ್ಚು ಹಿಡಿದಿರುವುದನ್ನು ಸ್ಥಳೀಯರು ಗಮನಿಸಿದ್ರು. ಹಲವು ಮಂದಿಗೆ ಕಚ್ಚಿ ತೀರಾ ಸುಸ್ತಾದ ಈ ನಾಯಿಯು ಉಡುಪಿಯ ನಾರ್ತ್ ಶಾಲೆಯ ಆವರಣದಲ್ಲಿ ಬಂದು ಬಿದ್ದಿರುವುದನ್ನು ಸಾರ್ವಜನಿಕರು ಗುರುತಿಸಿದರು. ಈ ಕುರಿತು ಕೂಡಲೇ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡು ಅವರಿಗೆ ಮಾಹಿತಿ ನೀಡಿದ್ರು. ನಿತ್ಯಾನಂದ ಬಳಕಾಡು ತಕ್ಷಣ ನಗರಸಭೆ ಪೌರಾಯುಕ್ತ ರಾಯಪ್ಪ ಹಾಗೂ ಪ್ರಾಣಿದಯ ಸಂಘದವರಿಗೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೌರಾಯುಕ್ತರು ಹಾಗೂ ಪ್ರಾಣಿದಯ ಸಂಘದ ಮಂಜುಳಾ ಹಾಗೂ ಪೃಥ್ವಿ ಪರಿಶೀಲನೆ ನಡೆಸಿದರು. ತದನಂತರ ಪಶುವೈದ್ಯರನ್ನು ಕರೆಸಿ ನಾಯಿಗೆ ಚುಚ್ಚುಮದ್ದು ನೀಡಿ ಕ್ರಮ ಜರುಗಿಸಲಾಯಿತು. ರಾಜಾಂಗಣ ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಬಸ್ ಸ್ಟ್ಯಾಂಡಿಗೆ ಉದ್ದಕ್ಕುದ್ದಾಗಿ ಹೋಗಿ ನಾಯಿ ಕಚ್ಚಿ ಬಹಳಷ್ಟು ಜನರಿಗೆ ಕಚ್ಚಿ ಅದು ಸುಮಾರು ಒಂದು 15 ಜನಕ್ಕೆ ಕಚ್ಚಿದೆ. ಅದರಲ್ಲಿ 8 ಜನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಬೇರೆಯವರು ಎಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ, ಆ ನಾಯಿಯನ್ನು ನೋಡುವಾಗಲೇ ಒಂದು ತರ ಕಾಯಿಲೆ ತರ ಇದೆ. ಅದನ್ನು ಜನರು ನೋಡಿ ಕೂಡ ಓಡಿಕೊಂಡು ಹೋಗ್ತಿದ್ರು. ಅದು ಜನರಿಗೆ ಕಚ್ಚಿ 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 ಸುಸ್ತಾಗಿ ಒಂದು ಕಡೆಯಲ್ಲಿ ಮಲಗಿತ್ತು. ತುಂಬಾ ಜನರು ನಮಗೆ ಕರೆ ಮಾಡಿದ್ರು. ನಾವು ಇಡೀ ಬಸ್ ಸ್ಟ್ಯಾಂಡ್ ಎಲ್ಲ ಹುಡುಕುವಂತ ವ್ಯಾಪಾರ ಆಗಿತ್ತು. ಆಗ ಒಂದು ಕಡೆ ನೋಡುವಾಗ ನಾರ್ತ್ ಶಾಲೆಯ ಒಳಗೆ ಈ ಯಾತ್ರಿಕರ ಬಸ್ ನಿಂತಿತ್ತು. ಅದರ ಅಡಿಗೆ ಹೋಗಿ ಅವಿತುಕೊಂಡಿತ್ತು. ಯಾಕಂತ ಹೇಳಿದ್ರೆ ಅದು ಅವಿತುಕೊಂಡ ಪರಿಣಾಮ ಅಂತ ಹೇಳಿದ್ರೆ ಸುಸ್ತಾಗಿ ಕಚ್ಚಿ ಸುಸ್ತಾಗಿ ಅದು ಅಲ್ಲಿ ಬಿದ್ದಿತ್ತು. ಆವಾಗ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಮತ್ತೆ ಮುಖ್ಯವಾಗಿ ಮಾನ್ಯ ಪೌರಾಯುಕ್ತರಾದ ರಾಯಪ್ಪ ಸಾರಿಗೆ ಹೇಳಿದೆ ನಾನು. ಅವರು ಮತ್ತು ಅವರ ಸಿಬ್ಬಂದಿಯವರಾದ ಹೆಲ್ತ್ ಇನ್ಸ್ಪೆಕ್ಟರ್ ಬಂದರು. ಅದರ ನಂತರ ನಮ್ಮ ಯಾರು ಪ್ರಾಣಿದಯ ಸಂಘದವರು ಇದ್ದಾರೆ, ಮಂಜುಳಾ ಕರ್ಕೆರೆ ಮತ್ತು ಪೃಥ್ವಿ ಅವರನ್ನು ಕರೆಸಿದೆ. ಯಾಕಂದ್ರೆ ಮೇಡಮ್ ಹೀಗೆ ತುಂಬಾ 15 ಜನರಿಗೆ ಕಚ್ಚಿದೆ, ಇದು ನೋಡಿ ಇದು ನೋಡುವ